ತಾನೇ ಚಾಪೆ ಹಿಡ್ಕೊಂಡ್ ಬಂದ್ಬಿಡಿದ್ರಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಚಿಕ್ಕಜ್ಮಾನ್ರೆ. ಅದು ಅವಾಗ್ಲೇ ಮನೆಯೆಲ್ಲ ನೋಡೋದಕ್ ಹೋಗಿದ್ನಲ್ಲ, ಆ ರೂಮಲ್ಲಿ ಚಾಪೆ ಸಿಕ್ತು. ಹೇಗಿದ್ರು ನಂಗ್ ಚಾಪೆ ಮೇಲ್ ಮಲ್ಕೊಂಡು ಅಭ್ಯಾಸ ಅಲ್ವಾ, ಅದಕ್ಕೆ ತಂದೆ. ಬಲೆ ಹುಷಾರಿದ್ದೀರಪ್ಪ. ಆದ್ರೆ ಏನ್ ಪ್ರಯೋಜನ ಬಂತು? ಒಂದ್ ನಿಮಿಷ. ಏನಾಯ್ತು ಚಿಕ್ಕಜ್ಮಾನ್ರೆ? ಅಲ್ಲ, ನಮ್ಮನೇಲೇನೋ ಚಾಪೆ ಮೇಲ್ ಮಲಗ್ತಿದ್ರಿ, ಇದು ನಿಮ್ಮನೆ. ನೀವ್ ಹಾಸಿಗೆ ಮೇಲ್ ಮಲಗ್ರಿ, ನಾನ್ ಚಾಪೆ ಮೇಲ್ ಮಲಗ್ತೀನಿ. ಅಯ್ಯಯ್ಯೋ ಹಾಗೆಲ್ಲ ಏನು ಬೇಡ ಚಿಕ್ಕಜ್ಮಾನ್ರೆ, ನೀವಲ್ಲೇ ಆರಾಮಾಗಿ ಮಲ್ಕೊಳ್ಳಿ. ನಿಮ್ಗಿದೆಲ್ಲ ಅಭ್ಯಾಸ ಇಲ್ವಲ್ಲ. ಅಯ್ಯೋ, ಅಭ್ಯಾಸ ಇಲ್ದೆ ಹೋದ್ರೆ ಅಭ್ಯಾಸ ಮಾಡ್ಕೊಳ್ಳೋದೇ ಮನುಷ್ಯನ್ ಗುಣ ಅಲ್ವೇನ್ರಿ? ಮಾಡ್ಕೋತೀನಿ ಬಿಡಿ. ಆದ್ರೂ ಚಿಕ್ಕಜ್ಮಾನ್ರೆ, ನಿಮ್ಗಿದೆಲ್ಲ ಸರಿ ಹೋಗಲ್ಲ. ನೀವ್ ಹಾಸಿಗೆ ಮೇಲೇನೆ ಮಲ್ಕೊಳ್ಳಿ. ನೋಡ್ರಿ, ಕಣ್ಣು ಮುಚ್ಚಿದ ತಕ್ಷಣ ನಿದ್ರಾದೇವಿ ಆವರ್ಸ್ಕೊತಾಳೆ ಅಂದ್ಮೇಲೆ ಅದು ಚಾಪೆ ಆದ್ರೆ ಏನು, ಬೆಡ್ ಆದ್ರೆ ಏನು, ವಾಟರ್ ಬೆಡ್ ಆದ್ರೆ ಏನು? ನೀವಿವಾಗ ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಸರಿ ಬಿಡಿ, ನಾನ್ ನಮ್ಮ ಮನೆಗೆ ಹೋಗ್ತೀನಿ ಬಿಡಿ. ಅಯ್ಯೋ, ನೀವೆಲ್ ನನ್ ಮಾತನ್ ಕೇಳ್ತೀರಾ? ನೀವಿಲ್ಲೇ ಮಲ್ಕೊಳ್ಳಿ. ಅದು ನಮ್ ಸಿಂಗರಿ. ಚಿಕ್ಕಜ್ಮಾನ್ರೆ, ಚಾಪೆ ಬೇಕು ಅಂತ ಅಲ್ಲಿ ಹೋಗಿದ್ದೀರಾ? ಮಂಚದ ಮೇಲೆ ಮಲ್ಕೊಳ್ದೆ ತಪ್ಪು ಮಾಡ್ದೆ, ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ ಅಂತ ನೀವು ಬೆಳಗ್ಗೆ ನನ್ನ ಹತ್ರ ಹೇಳೋ ಹಾಗಿಲ್ಲ. ಚಾಪೆ ವಿಚಾರದಲ್ಲಿ ನನಗೇನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ಇನ್ನೊಂದು ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬೋದೇನೋಪ್ಪ. ಬೇರೆ ವಿಷಯನಾ? ಯಾವ ವಿಚಾರ ಚಿಕ್ಕಜ್ಮಾನ್ರೆ? ನಿಮ್ ವಿಚಾರ. ನನ್ ವಿಷಯಕ್ಕ? ಈಗ ನನ್ ಬಗ್ಗೆ ಯೋಚನೆ ಮಾಡುವಂತದ್ದೇನಿದೆ? ನೀವ್ ಅಕ್ಕ ತಂಗಿರಲ್ಲ ಎಷ್ಟು ಅನ್ಯೋನ್ಯವಾಗಿದ್ದೀರಲ್ಲ ಈ ಮನೇಲಿ. ಒಬ್ರು ಭಾವನೆಗೆ ಇನ್ನೊಬ್ರು ಬೆಲೆ ಕೊಡ್ತೀರಾ. ಒಬ್ರು ಕಷ್ಟದಲ್ಲಿದ್ರೆ ಎಲ್ರೂ ಜೊತೆಯಾಗಿ ನಿಂತ್ಕೋತೀರಾ. ನೀವ್ ಹೇಗೆ ನಿಮ್ ತಂಗಿಯರ ಬಗ್ಗೆ ಯೋಚನೆ ಮಾಡ್ತಿರ್ತೀರೋ ಹಾಗೆ ಅವರುನು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀವ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಿರ್ತೀರೋ ಹಾಗೆ ಅವರುನು ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೋತಿರ್ತಾರೆ. ಒಟ್ನಲ್ಲಿ ನಿಮ್ ಮನೇಲಿದ್ರೆ ಒಂದು ಕುಟುಂಬಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಂತ ಗೊತ್ತಾಗತ್ತೆ. ಹೌದು ಚಿಕ್ಕಜ್ಮಾನ್ರೆ, ನಾನು ಯಾರನ್ನ ಬೇಕಾದ್ರೂ ಬಿಟ್ಟಿರ್ತೀನಿ, ಆದ್ರೆ ನನ್ನ ಕುಟುಂಬದಿಂದ ಮಾತ್ರ ನನ್ನಿಂದ ದೂರ ಇರೋದಕ್ಕಾಗೋದಿಲ್ಲ. ಇವತ್ ನಾನಿನ್ನೂ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವರೇ. ಇದಕ್ಕೇನಪ್ಪ ನೀವ್ ಆಗಾಗ ನಾನು ಊರ್ಗೊಟ್ಟೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಿತ್ತು.